ಎಲ್ಲರಿಗೂ ನನ್ನ ನಮಸ್ಕಾರ. ನಾವು ಇವತ್ತು 5ನೇ ತರಗತಿಯ ಕಾಲ ಟೈಮ್ ಅಧ್ಯಾಯ 7 ಅಭ್ಯಾಸ 7.3 ಇವುಗಳಲ್ಲಿನ ಲೆಕ್ಕಗಳನ್ನು ಇವತ್ತು ನಾವು ಬಿಡಿಸೋಣ. ಪ್ರಶ್ನೆ 1 ಮೌಖಿಕ ಲೆಕ್ಕಗಳು. ಇದರಲ್ಲಿ 1ನೆಯದು 5 ನಿಮಿಷಕ್ಕೆ ಎಷ್ಟು ಸೆಕೆಂಡುಗಳು. ಇಲ್ಲಿ 1 ನಿಮಿಷಕ್ಕೆ 60 ಸೆಕೆಂಡುಗಳು. 5 ನಿಮಿಷಕ್ಕೆ ಎಷ್ಟು ಸೆಕೆಂಡುಗಳು ಎಂದು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ 1 ನಿಮಿಷಕ್ಕೆ 60 ಸೆಕೆಂಡುಗಳು. ಹಾಗಾದರೆ 5 ನಿಮಿಷಕ್ಕೆ ಎಷ್ಟು ಅನ್ನೋದನ್ನು ನಾವು ಕಂಡು ಹಿಡಿಯೋಣ. 5 ನಿಮಿಷ = 60 × 5. 60 × 5. 5 ಸೊನ್ನೆಲೆ 0, 5 6 30. ಉತ್ತರ 300 ಸೆಕೆಂಡುಗಳು. 5 ನಿಮಿಷಕ್ಕೆ 300 ಸೆಕೆಂಡುಗಳು. ನೆಕ್ಸ್ಟ್ 10 ಗಂಟೆಗಳಲ್ಲಿ ಎಷ್ಟು ನಿಮಿಷಗಳಿವೆ. ಇಲ್ಲಿ ಉತ್ತರ 1 ಗಂಟೆಗೆ 60 ನಿಮಿಷ. ಹಾಗಾದರೆ 10 ಗಂಟೆಗೆ ಎಷ್ಟು ನಿಮಿಷಗಳು. 10 ಗಂಟೆ = 60 × 10. 60 × 10. 0 ಸೊನ್ನೆಲೆ 0, 0 × 6 0, 1 ಸೊನ್ನೆಲೆ 0, 1 6 6. ಉತ್ತರ 600 ನಿಮಿಷಗಳು. 10 ಗಂಟೆಗಳಲ್ಲಿ 600 ನಿಮಿಷಗಳಿವೆ. ಪ್ರಶ್ನೆ 3 1 ಗಂಟೆಗೆ ಎಷ್ಟು ಸೆಕೆಂಡುಗಳು. 1 ಗಂಟೆಗೆ 60 ನಿಮಿಷಗಳು. 1 ನಿಮಿಷಕ್ಕೆ 60 ಸೆಕೆಂಡುಗಳು. ಹಾಗಾದರೆ 1 ಗಂಟೆಗೆ ಎಷ್ಟು ಸೆಕೆಂಡುಗಳು. 1 ಗಂಟೆ = 60 × 60. 60 ನಿಮಿಷ × 60 ಸೆಕೆಂಡ್ಗಳು. 60 × 60. 0 ಸೊನ್ನೆಲೆ 0, 0 6 0, 6 ಸೊನ್ನೆಲೆ 0, 6 6 36. 3600 ಸೆಕೆಂಡುಗಳು. 1 ಗಂಟೆಗೆ 3600 ಸೆಕೆಂಡುಗಳು. ನೆಕ್ಸ್ಟ್ 9:30 AM ನಿಂದ ಮಧ್ಯಾಹ್ನ 12 ಗಂಟೆರವರೆಗೆ ಸಮಯದ ಅವಧಿ ಎಷ್ಟು. ಉತ್ತರ 2 ಗಂಟೆ 30 ನಿಮಿಷ. ನೆಕ್ಸ್ಟ್ 5 ಗಂಟೆ 30 ಅಂದರೆ 5:30 PM ಇದನ್ನು ರೈಲಿನ ವೇಳೆಯಲ್ಲಿ ತಿಳಿಸಿ. 5:30 PM = 17:30 hours. ಇಲ್ಲಿ ನಾವು 12 ಗಂಟೆಯಲ್ಲಿ 5 ಗಂಟೆ 30 ನಿಮಿಷವನ್ನು ಪ್ಲಸ್ ಮಾಡಿಕೊಳ್ಳಬೇಕು. 0 3 2ರಲ್ಲಿ 5 ಕೂಡಿಸಿದರೆ 7 1 17 ಗಂಟೆ 30 ನಿಮಿಷ. ಪ್ರಶ್ನೆ 2 ಇವುಗಳನ್ನು ಕಳೆಯಿರಿ. 7 ಗಂಟೆ 30 ನಿಮಿಷದಿಂದ 5 ಗಂಟೆ 10 ನಿಮಿಷ. 7 ಗಂಟೆ
30 ನಿಮಿಷ, 5 ಗಂಟೆ 10 ನಿಮಿಷ. ಇಲ್ಲಿ ನಾವು 7ರಲ್ಲಿ 5 ಕಳೆದರೆ 2, 30ರಲ್ಲಿ 10 ಕಳೆದರೆ 20. ಉತ್ತರ 2 ಗಂಟೆ 20 ನಿಮಿಷ. ನೆಕ್ಸ್ಟ್ 4 ಗಂಟೆ 40 ನಿಮಿಷ 50 ಸೆಕೆಂಡ್ನಿಂದ 3 ಗಂಟೆ 20 ನಿಮಿಷ 25 ಸೆಕೆಂಡ್. 4 ಗಂಟೆ 40 ನಿಮಿಷ 50 ಸೆಕೆಂಡ್. 3 ಗಂಟೆ 20 ನಿಮಿಷ 25 ಸೆಕೆಂಡ್. ಇಲ್ಲಿ ನಾವು ಕಳೆಯೋಣ. 4ರಲ್ಲಿ 3 ಕಳೆದರೆ 1, 40ರಲ್ಲಿ 20 ಕಳೆದರೆ 20. ಇಲ್ಲಿ 0ಯಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. 10ರಲ್ಲಿ 5 ಕಳೆದರೆ 5, 5ರಲ್ಲಿ 3 ಕಳೆದರೆ 2. ಉತ್ತರ 1 ಗಂಟೆ 20 ನಿಮಿಷ 25 ಸೆಕೆಂಡ್. ನೆಕ್ಸ್ಟ್ 5 ಗಂಟೆ 30 ನಿಮಿಷದಿಂದ 2 ಗಂಟೆ 50 ನಿಮಿಷ. 5 ಗಂಟೆ 30 ನಿಮಿಷ, 2 ಗಂಟೆ 50 ನಿಮಿಷ. ಇಲ್ಲಿ 30ರಲ್ಲಿ 50 ಕಳೆಯಲಿಕ್ಕೆ ಬರಲ್ಲ. ನಾವು ಪಕ್ಕದ ಸ್ಥಾನದಿಂದ ದಶಕವನ್ನು ಪಡೆಯಬೇಕು. ಇಲ್ಲಿ 5 ಗಂಟೆ ಇದೆ. 1 ಗಂಟೆಗೆ 60 ನಿಮಿಷಗಳು. ಇಲ್ಲಿ ನಾವು 60 ಬರೆಯೋಣ. 60ರಲ್ಲಿ 30 ಕೂಡಿಸಿದರೆ 90. ಈ 90ರಲ್ಲಿ 50ನ್ನು ನಾವು ಕಳೆಯಬೇಕು. 90ರಲ್ಲಿ 50 ಕಳೆದರೆ 40. ಇಲ್ಲಿ ನಾವು ಪಕ್ಕದ ಸ್ಥಾನದಿಂದ ದಶಕವನ್ನು ಪಡೆದಿರುತ್ತೇವೆ, ಹಾಗಾಗಿ ಇಲ್ಲಿ ನಾವು 1ನ್ನು ಕಳೆಯಬೇಕು. ಇಲ್ಲಿ 4 ಉಳಿಯುತ್ತೆ. 4ರಲ್ಲಿ 2ನ್ನು ಕಳೆದರೆ 2. ಉತ್ತರ 2 ಗಂಟೆ 40 ನಿಮಿಷ. ನೆಕ್ಸ್ಟ್ 6 ಗಂಟೆ 10 ನಿಮಿಷದಿಂದ 5 ಗಂಟೆ 40 ನಿಮಿಷ. 6 ಗಂಟೆ 10 ನಿಮಿಷ, 5 ಗಂಟೆ 40 ನಿಮಿಷ. ಇಲ್ಲಿ 10ರಲ್ಲಿ 40 ಕಳೆಯಲಿಕ್ಕೆ ಬರಲ್ಲ. ಈಗ ನಾವು ಪಕ್ಕದ ಸ್ಥಾನದಿಂದ ದಶಕವನ್ನು ಪಡೆಯೋಣ. ಇಲ್ಲಿ 6 ಗಂಟೆ ಇದೆ. 1 ಗಂಟೆಗೆ 60 ನಿಮಿಷ. ಇಲ್ಲಿ ನಾವು 60 ಬರೆದುಕೊಳ್ಳೋಣ. ಈಗ 10ರಲ್ಲಿ 60 ಕೂಡಿಸಿದರೆ 70. ಈ 70ರಲ್ಲಿ ನಾವು -40 ಮಾಡಬೇಕು. 70ರಲ್ಲಿ 40 ಕಳೆದರೆ 30. ಇಲ್ಲಿ ನಾವು ಪಕ್ಕದ ಸ್ಥಾನದಿಂದ ದಶಕವನ್ನು ಪಡೆದಿದ್ದೇವೆ, ಹಾಗಾಗಿ ನಾವು ಇಲ್ಲಿ 1ನ್ನು ಕಳೆಯಬೇಕು. 6ರಲ್ಲಿ 1 ಕಳೆದರೆ 5. ಈ 5ರಲ್ಲಿ 5 ಕಳೆದರೆ 0. ಹಾಗಾಗಿ ಇಲ್ಲಿ ನಮ್ಮ ಉತ್ತರ 30 ನಿಮಿಷ. ನೆಕ್ಸ್ಟ್ 6 ವರ್ಷ 4 ತಿಂಗಳಿನಿಂದ 3 ವರ್ಷ 8 ತಿಂಗಳು. 6 ವರ್ಷ 4 ತಿಂಗಳು, 3 ವರ್ಷ
8 ತಿಂಗಳು. ಇಲ್ಲಿ 6 ವರ್ಷ 4 ತಿಂಗಳು ಇದೆ. ಇಲ್ಲಿ ನಾವು ಪಕ್ಕಸ್ಥಾನದಿಂದ ದಶಕವನ್ನು ಪಡೆಯಬೇಕು. 1 ವರ್ಷಕ್ಕೆ 12 ತಿಂಗಳು. ಇಲ್ಲಿ ನಾವು 12ರಲ್ಲಿ 4 ಕೂಡಿಸಿದರೆ 16. ಈ 16ರಲ್ಲಿ 8ನ್ನು ನಾವು ಕಳೆಯಬೇಕು. 16ರಲ್ಲಿ 8 ಕಳೆದರೆ 8. ಇಲ್ಲಿ ನಾವು 1ನ್ನು ಕಳೆಯಬೇಕು. 6ರಲ್ಲಿ 1 ಕಳೆದರೆ 5. ಈ 5ರಲ್ಲಿ ನಾವು 3ನ್ನು ಕಳೆಯಬೇಕು. ಇಲ್ಲಿ ಉತ್ತರ 2. ಉತ್ತರ 2 ವರ್ಷ 8 ತಿಂಗಳು. ನೆಕ್ಸ್ಟ್ 5 ವರ್ಷ 6 ತಿಂಗಳಿನಿಂದ 2 ವರ್ಷ 9 ತಿಂಗಳು. 5 ವರ್ಷ 6 ತಿಂಗಳು. 2 ವರ್ಷ 9 ತಿಂಗಳು. ಇಲ್ಲಿ 6ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ. ಇಲ್ಲಿ 5 ವರ್ಷ 6 ತಿಂಗಳು ಇದೆ. 1 ವರ್ಷಕ್ಕೆ 12 ತಿಂಗಳು. ಇಲ್ಲಿ 12 ಹಾಗೂ 6ನ್ನು ನಾವು ಕೂಡಿಸಿಕೊಳ್ಳಬೇಕು. 12ರಲ್ಲಿ 6 ಕೂಡಿಸಿದರೆ 18. ಈ 18ರಲ್ಲಿ 9ನ್ನು ನಾವು ಕಳೆಯಬೇಕು. 18ರಲ್ಲಿ 9 ಕಳೆದರೆ 9. ಇಲ್ಲಿ ನಾವು 1ನ್ನು ಕಳೆಯಬೇಕು. ಅಂದರೆ 5ರಲ್ಲಿ 1 ಕಳೆದರೆ 4. 4ರಲ್ಲಿ ನಾವು 2ನ್ನು ಕಳೆಯಬೇಕು. 2. ಉತ್ತರ 2 ವರ್ಷ 9 ತಿಂಗಳು. ನೆಕ್ಸ್ಟ್ 7 ವರ್ಷ 5 ತಿಂಗಳಿನಿಂದ 4 ವರ್ಷ 11 ತಿಂಗಳು. 7 ವರ್ಷ 5 ತಿಂಗಳು. 4 ವರ್ಷ 11 ತಿಂಗಳು. 5ರಲ್ಲಿ 11 ಕಳೆಯಲಿಕ್ಕೆ ಬರಲ್ಲ. ನಾವು ಪಕ್ಕದ ಸ್ಥಾನದಿಂದ ಒಂದು ದಶಕವನ್ನು ಪಡೆಯಬೇಕು. ಹಾಗಾಗಿ 1 ವರ್ಷಕ್ಕೆ 12 ತಿಂಗಳು. ಇಲ್ಲಿ 5ರಲ್ಲಿ ನಾವು 12ನ್ನು ಕೂಡಿಸಿಕೊಳ್ಳಬೇಕು. ಇದು 17 ಆಗುತ್ತದೆ. 17ರಲ್ಲಿ 11 ಕಳೆದರೆ 6. ಇಲ್ಲಿ ನಾವು 1ನ್ನು ಕಳೆಯಬೇಕು. ಏಕೆಂದರೆ ಇಲ್ಲಿ ನಾವು ದಶಕವನ್ನು ಪಡೆದಿದ್ದೇವೆ. ಅಂದರೆ 1ನ್ನು ಇಲ್ಲಿ ಪಡೆದಿದ್ದೇವೆ. ಹಾಗಾಗಿ ಇಲ್ಲಿ 1 ನಾವು ಕಳೆಯಬೇಕು. ಇದು 6 ಆಗುತ್ತದೆ. 6ರಲ್ಲಿ 4ನ್ನು ಕಳೆದರೆ 2. ಉತ್ತರ 2 ವರ್ಷ 6 ತಿಂಗಳು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.